ನೋಡಿ ಒಬ್ಬರು IPS ಆಫೀಸರ್ ಹೋದರು. ಇವರು ಮಾಡೋ ರಾಜಕೀಯದಿಂದ ಪಾಪ ಅವರು ನಿನ್ನೆ ಅವ್ರ ಡ್ಯೂಟಿಗೆ ನಿನ್ನೆ ಬಂದಿದ್ದಾರೆ. ಅವರೆಲ್ಲ ತಿಳ್ಕೊಳ್ಳೋ ಅಷ್ಟು ಬೇಕಾ 50 ಅವರು ಸಸ್ಪೆಂಡ್ ಆದರು. ಇದೆಂಥ ಸರ್ಕಾರ ಸರ್ ಹೇಳಿ? ಮತ್ತು ಇವ್ರಿಗೆ ಯಾರು ಫ್ರೀ ಯಾರು ಕೇಳಿದ್ರು? ಯಾರಾದ್ರು ನೀವು ಕೇಳಿದ್ರ? ನಾನು ಕೇಳಿದ್ನ? ಇಲ್ಲ ನನ್ನ ಮನೆಯವ್ರು ಕೇಳಿದ್ರ? ಈಗ ಇವ್ರಿಗೋಸ್ಕರ ಎಲ್ಲರನ್ನೂ ಬಲಿ ಕೊಟ್ಬಿಟ್ರು. ಈಗಲೂ ಬಲಿ ಕೊಡ್ತಾನೇ ಇದ್ದಾರೆ. ಇದು 2.5 ವರ್ಷದಿಂದನೂ ಅಷ್ಟೇ. ನಾನು CM ಆಗೋ ಸಮಯ ಯಾವಾಗ ಬರುತ್ತೆ ಅಂತ ಕಾಯ್ದು ಇವ್ರು ರಾಜಕೀಯಕ್ಕೋಸ್ಕರ ಜನನ ಬಲಿ ಕೊಡ್ತಾ ಇದ್ದಾರೆ. ಏನಾಗ್ತಾ ಇದ್ದಾರೆ? ಯಾವುದ್ರಲ್ಲಿ ಆಗ್ತಾ ಇದ್ದಾರೆ ಜನ ಉದ್ಧಾರ ಹೇಳಿ? ಇಂಥದ್ರಲ್ಲಿ ಆಗ್ತಾ ಇದ್ದಾರೆ ಅಂತೇಳಿ ಗ್ಯಾರಂಟಿ ತಂದಿದ್ದಾರೆ ಸರ್. ಯಾರು ಕೊಡ್ತಾ ಇದ್ದಾರೆ? ಈಗ 1.5 ಲಕ್ಷ ಬಾಡಿಗೆ ತಗೋತಾ ಇದ್ದವನು ಗ್ಯಾರಂಟಿ ತಗೋತಾ ಇದ್ದಾನೆ. ಫ್ರೀ ಅಕ್ಕಿ ತಗೊಳ್ತಾ ಇದ್ದಾರೆ. ಇವರು ಓಟ್ಗೋಸ್ಕರ ಎಲ್ಲರಿಗೂ ಬೇಕಾದವ್ರಿಗೆಲ್ಲ ಪರಿಶೀಲನೆ ಮಾಡಲಿಲ್ಲ, ಏನಿಲ್ಲ, ಕೊಟ್ಟಿದ್ದು. ಕೆಲವ್ರಿಗೆ ಇನ್ನೂ ಕೊಡ್ತೀವಿ ಅಂತಾರೆ, ಯಾರಿಗೂ ಬಂದಿಲ್ಲ. 2 ತಿಂಗಳದು ಕೊಟ್ಟಿದ್ದೀನಿ ಅಂತಾರೆ, ಅದು ಸುಳ್ಳು, ಇನ್ನೂ ಬಂದಿಲ್ಲ. ಅದು ಇನ್ನೂ 4 ತಿಂಗಳದ್ದು ಬಾಕಿ ಇದೆ ಅಂತಾರೆ ಹೆಂಗಸರು. ಯಾವ ಹೆಂಗಸರು ಬಂದಿದೆ? ನಿಮಗೆ ಯಾವ ಥರ ರಾಜಕೀಯ ಬಂದರೆ ಇಷ್ಟ ಆಗುತ್ತೆ ಸರ್? ಒಳ್ಳೆ ರಾಜಕೀಯ ಬರ್ಬೇಕು ಸರ್. ವಿದ್ಯಾವಂತರಿಗೆ ಫ್ರೀ ಕೊಡಬೇಕು, ವಯಸ್ಸಾದಂಥವ್ರಿಗೆ ಎಜುಕೇಷನ್ ಫ್ರೀ ಮಾಡಬೇಕು, ಮೆಡಿಕಲ್ ಫ್ರೀ ಮಾಡಬೇಕು ಸರ್. ಮತ್ತು ಇನ್ನೇನು ಬೇಡ ಸರ್. ಉದ್ಯೋಗ ಸೃಷ್ಟಿ ಮಾಡಲಿ ಸರ್. ವಿದ್ಯಾವಂತರು ಉದ್ಯೋಗ ಕೊಡಲಿ. ಬೆಲೆಗಳೆಲ್ಲ ಗಗನಕ್ಕೆ ಹೋಗಿದೆ. ಬೆಲೆಗಳು ಅಕ್ಕಿ 70 ರೂಪಾಯಿ 80 ರೂಪಾಯಿ ಹೋಗಿದೆ. ಎಣ್ಣೆ 150 156 ರೂಪಾಯಿ ಹೋಗಿದೆ. ಮನೆ ಟ್ಯಾಕ್ಸ್ಗಳೆಲ್ಲ ವಿಪರೀತ ಆಗಿದೆ. ಎಲ್ಲಿಂದ ತಂದು ಕೊಟ್ಟೋದು ಈ ಥರ ಆದರೆ? ಜನಗಳಿಗೆ ಆದಷ್ಟು ಟ್ಯಾಕ್ಸ್ ಕಮ್ಮಿ ಆಗಬೇಕು, ಬೆಲೆಗಳೆಲ್ಲ ಕಮ್ಮಿ ಆಗಬೇಕು. ಅವಾಗೇನಾಗುತ್ತೆ? ಸರ್ಕಾರ ಇದು ಒಳ್ಳೆಯ ಸರ್ಕಾರ ಬತ್ತಪ್ಪ ಅಲ್ವಾ? ಅದು ಮಾಡಿದ್ರೆ ಜನಗಳು ಎಲ್ಲರಿಗೂ ಇಷ್ಟ ಬೀಳ್ತಾರೆ. ಅಲ್ಲ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆಯಲ್ಲ, ಅದ್ರ ಬಗ್ಗೆ ಏನು ಹೇಳ್ಬೋದು? ಏನು ಹೇಳಿದ್ರೆ ಎಲ್ಲ ಬೆಲೆ ಗಗನಕ್ಕೆ ಹೋಗಿದೆ ಅಲ್ವಪ್ಪ? ಯಾವ್ದು ಬೆಲೆ ಕಮ್ಮಿ ಇದೆ ಹೇಳಿ ನೋಡೋಣ. ಯಾವ್ದು ಬೆಲೆ ಕಮ್ಮಿ ಮಾಡಿದ್ದಾರೆ? ಯಾವ ಸರ್ಕಾರ ಬಂದರೂ ಇದೆಗಳು. ಬೆಲೆ ಕಮ್ಮಿ ಆದರೆ ಜನಗಳು ಚೆನ್ನಾಗಿರ್ತಾರೆ. ಬೆಲೆ ಕಮ್ಮಿ ಆಗದೆ ಹೋದರೆ ದುಡ್ಡು ಇರೋರು ತಿಂತಾರೆ. ನಾವು ಇಲ್ಲದೆ ಏನು ಮಾಡಬೇಕು? ಒಬ್ಬರು ಇನ್ನೊಬ್ಬನ ಕೇಳಿದೆ ಏನೇ ಅಂದರೆ 2 ತಿಂಗಳಾಯ್ತು ಬಂದು, 3 ತಿಂಗಳಾಯ್ತು ಅಂತಾರೆ. ಇನ್ನು ಕೆಲವರು ಒಂದೇ 1 ತಿಂಗಳು ಬಂತು, ತಿರುಗಿ ಬರಲೇ ಇಲ್ಲ ಅಂತಾರೆ. ಏನು ಹೇಳೋದು ಇದಕ್ಕೆ ಅಲ್ವಾ? ಕೊಟ್ಟರೆ ಒಂದು ಕಡೆ ಬೆಣ್ಣೆ, ಒಂದು ಕಡೆ ಸುಣ್ಣ ಇಟ್ಟರೆ 2 ಕಡೆಗೂ ಬೆಣ್ಣೆ ಇಡಿ, ಇಲ್ಲದ್ರೆ 2 ಕಡೆಗೂ ಸುಣ್ಣ ಹಾಕ್ಬಿಡಿ. ಅಲ್ಲ, ನೀವೇ ಆರಿಸಿ ತಂದಿದ್ದೀರ. ಅಲ್ಲ, ನಾವು ಆರಿಸಿದ್ದಕ್ಕೆ ಏನು ಮಾಡಿ ಇವರು? ನಾವು ಆರಿಸಿದ್ರು ಸರ್ಕಾರ ನಡೆಸೋದು ಇವ್ರು ತಾನೆ. ಜನಗಳನ್ನ ಆದಷ್ಟು ಅವ್ರು ಕುಂದು ಕೊರತೆ ತರಕಾರಿ ಹಣ್ಣು ಒಂದು ಬೇಳೆ ತಿನ್ನೋಕ್ಕಾಗಲ್ವಲ್ರಿ? ಹಾಲು 52 ರೂಪಾಯಿ 54 ರೂಪಾಯಿ ಆಗಿದೆ. ಎಲ್ಲಿಂದ ತರೋದು 1 ಲೀಟ್ರ್ ಹಾಲು? ಎಲ್ಲ ವಿಪರೀತ ಗಗನಕ್ಕೆ ಹೋಗ್ಬಿಟ್ಟಿದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.